ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಬೇಸಿಗೆ ಬಿಸಿಲಂತೂ ಶುರುವಾಗಿದೆ. ಇಂಥ ಬಿಸಿಲಲ್ಲಿ ನಮ್ಮ ದೇಹನ ತಂಪಾಗಿ ಇರಿಸ್ಕೊಳೋಕ್ಕೆ ಇವತ್ತು ನಾನು ಸಬ್ಜಾ ಬೀಜನ ಉಪಯೋಗಿಸ್ಕೊಂಡು ಕುಲ್ಕಿ ಶರಬತ್ತನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜ ತಗೊಳ್ತಾ ಇದ್ದೀನಿ. ಅಂದರೆ ನಾವು ಕಾಮಕಸ್ತೂರಿ ಬೀಜ ಅಂತ ಕರಿತೀವಲ್ಲ ಅದು. ಇದನ್ನು ನಾವು ಮೊದಲನೇದಾಗಿ ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ನೆನೆಸ್ಕೊಳ್ಬೇಕು. ನೋಡಿ, ಅದು ನೋಡಲಿಕ್ಕೆ ಈ ರೀತಿ ಇರುತ್ತೆ. ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಎಲ್ಲ ನಮಗೆ ಶಾಪ್ಗಳಲ್ಲಿ ಸಿಗುತ್ತೆ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡೋಣ. ನೋಡಿ, ನೀರು ಹಾಕಿದ ತಕ್ಷಣ ಅದು ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತೇಳಿ. ಹಾಗಾಗಿ ನಮಗೆ ಜಸ್ಟ್ 5 ನಿಮಿಷ ಬಿಟ್ಟರೆ ಸಾಕು, ನೀಟಾಗಿ ನೆಂದಿರುತ್ತೆ. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ಹಾಗೆ ನಾನಿಲ್ಲಿ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದೇ ರೀತಿಯಾಗಿ ಸ್ಲೈಸಸ್ನ ಮಾಡಿ ಇಟ್ಕೊಳ್ತೀನಿ. ಸ್ಪೈಸಸ್ಗೆ ನಮಗೆ ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನಾವು ಜ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ಲೈಸ್ ಮಾಡಿದಂಥ ನಿಂಬೆಹಣ್ಣು, ಹಾಗೆ ಸ್ಲಿಟ್ ಮಾಡಿದಂಥ ಒಂದು ಹಸಿಮೆಣಸಿನಕಾಯಿ, ಜೊತೆಗೆ ನಾವು ನೆನೆಸಿಟ್ಟಿದ್ವಲ್ಲ ಕಾಮಕಸ್ತೂರಿ ಬೀಜ, ಅದನ್ನು ಕೂಡ 1 ಟೇಬಲ್ ಸ್ಪೂನ್ನ ಸೇರಿಸ್ಕೊಳ್ಬೇಕು. ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಮಕಸ್ತೂರಿ ಬೀಜ ನಮ್ಮ ದೇಹಕ್ಕೆ ತುಂಬಾ ತಂಪು. ಈ ರೀತಿ ಬೇಸಿಗೆ ಟೈಮಲ್ಲಿ ಯಥೇಚ್ಛವಾಗಿ ತಗೊಳ್ಳಿ, ತುಂಬಾ ಒಳ್ಳೆಯದು ದೇಹಕ್ಕೆ. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಕೇರಳ ಸೈಡ್ ಏನಾದರೂ ಹೋದರೆ ಅಲ್ಲಿ ಕುಲ್ಕಿ ಶರ್ಬತ್ ಅನ್ನೋದು ತುಂಬಾ ಹೇರಳವಾಗಿ ಸಿಗುತ್ತೆ, ತುಂಬಾ ಫೇಮಸ್ಸು ಅಲ್ಲಿ. ಇವಾಗ ನಾನಿಲ್ಲಿ ನೀರನ್ನು ತಗೊಳ್ತಾ ಇದ್ದೀನಿ. ತುಂಬ ಕೋಲ್ಡ್ ವಾಟರ್ ಇಲ್ಲ, ನಾರ್ಮಲ್ ತಣ್ಣೀರನ್ನು ನಾನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಲೋಟಕ್ಕೆ ತುಂಬ ನೀರು ಹಾಕೋದು ಬೇಡ. ಜೊತೆಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಸಕ್ಕರೆ ಬದಲಿಗೆ ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇದ್ರ ಜೊತೆಗೆ ಪುದೀನ ಸೊಪ್ಪು ಒಂದು 4 ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ಟೀಲ್ ನೋಟನ್ನು ತೊಗೊಂಡು ಮೇಲ್ಗಡೆ ಈ ರೀತಿ ಇಟ್ಟು ಒಂದ್ಸಲ ಟ್ಯಾಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದು ಈ ರೀತಿ ಲಾಕ್ ಆದಮೇಲೆ ನಾವು 2 ಕೈಯಲ್ಲೂ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗೋವರೆಗೂ ನಾವು ಈ ರೀತಿಯಾಗಿ ಕುಲುಕಿಸ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುಲುಕಿಸಿ ಆದಮೇಲೆ ನಮಗೆ ರೆಡಿಯಾಗುತ್ತೆ ಕುಲ್ಕಿ ಶರ್ಬತ್ತು. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.